ನಿಮ್ಮಲ್ಲಿ ತುಂಬಾ ಜನ ಲೈವ್ ಅಪ್ಡೇಟ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ರಿ. ಸೊ ಈ ಒಂದು ಅಪ್ಡೇಟ್ ಅನ್ನು ಇವಾಗ ಕೊಡ್ತಾ ಇದ್ದೀನಿ. ಸೊ 3 ಅಪ್ಡೇಟ್‌ಗಳಿದಾವೆ. 3 ಅಪ್ಡೇಟ್ ಅನ್ನು ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮಿಸ್ ಮಾಡದೆ ಈಗಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ವಿಷಯಕ್ಕೆ ಬರೋದಾದ್ರೆ ನಿನ್ನೆ ನೈಟ್ ಒಂದು ಜಗಳ ಆಗಿತ್ತು. ಒಂದು ರೀತಿ ಮನಸ್ತಾಪ ಅಂತಾನೆ ಕನ್ಸಿಡರ್ ಮಾಡಬಹುದು. ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅಲ್ಲೂ ಕೂಡ ಇದನ್ನ ತೋರಿಸಿದ್ರು. ಕಾವ್ಯ ಅವರು ಮಲ್ಕೊಂಡಿರುವಂತಹ ಸಮಯದಲ್ಲಿ ಇಲ್ಲಿ ಗಿಲ್ಲಿ ಅವರು ಹೋಗ್ತಾರೆ. ಕಾವು 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 ಅಂತ ಹೇಳಿ ಅವಾಗ ಇಲ್ಲಿ ಕಾವ್ಯ ಅವರು ಸ್ವಲ್ಪ ಇರಿಟೇಟ್ ಆಗ್ತಾ ಇದ್ದಾರೆ. ಮಲ್ಕೊಂಡಿದ್ದೀನಿ ಬಿಡು ಅಂತ ಹೇಳ್ತಾ ಇರ್ತಾರೆ. ಸ್ಟಿಲ್ ಇಲ್ಲಿ ಗಿಲ್ಲಿ ಅವರು ಆ ಬೆಡ್ ಅನ್ನ ಎಳೆಯೋದಾಗಿರ್ಬಹುದು, ಅವರನ್ನ ಬೆಡ್ಶೀಟ್ ಅನ್ನ ಎಳೆಯೋದಾಗಿರ್ಬಹುದು, ಅವರನ್ನ ಪದೇ ಪದೇ ಕರೆಯೋದಾಗಿರ್ಬಹುದು, ಗುಡ್ ನೈಟ್ ಅಂತ ಹೇಳೋದಾಗಿರ್ಬಹುದು. ಸೊ ಈ ರೀತಿಯಾಗಿ ಪದೇ ಪದೇ ಹೇಳ್ತಾ ಇರ್ತಾರೆ. ಸ್ಟಿಲ್ ಇಲ್ಲಿ ಕಾವ್ಯ ಅವರು ನಾನು ಆಲ್ರೆಡಿ ಗುಡ್ ನೈಟ್ ಅಂತ ಹೇಳಿದ್ದೀನಿ, ಇವಾಗ ನಂಗೆ ನಿದ್ದೆ ಬರ್ತಾ ಇದೆ ಬಿಡು ಅಂತ ಹೇಳ್ತಾ ಇದ್ರು ಕೂಡ ಗಿಲ್ಲಿ ಅವರು ಪದೇ ಪದೇ ಅದೇ ರೀತಿಯಾಗಿ ಹೇಳ್ತಾ ಇರ್ತಾರೆ. ಸೊ ಈ ಒಂದು ವಿಷಯದಲ್ಲಿ 100% ಗಿಲ್ಲಿ ಅವ್ರ ತಪ್ಪಿದೆ. ಮತ್ತೆ ಒಂದ್ ಸ್ವಲ್ಪನಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ಬೇಕು ಅಂತ ನನಗನ್ಸುತ್ತೆ ಗಿಲ್ಲಿ ಅವರು. ಯಾಕಂತ ಹೇಳಿದ್ರೆ ನಿನ್ನೆ ಸೂಪರ್ ಸಂಡೇ ವಿತ್ ಸುದೀಪದಲ್ಲೇ ಇಲ್ಲಿ ಕಾವ್ಯ ಅವರು ಅಂತಹ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಗಿಲ್ಲಿ ಅವರಿಗೆ ಹುಡುಗಿರ ಜೊತೆ ಹೆಂಗ್ ವರ್ತಿಸ್ಬೇಕು ಅಂತ ಗೊತ್ತಾಗೋದಿಲ್ವೇನೋ, ಅವರು ಹುಡುಗಿರ ಜೊತೆ ಬೆಳೆದಿಲ್ವೇನೋ ಅನ್ನೋ ರೀತಿನೆಲ್ಲ ಮಾತಾಡಿದ್ದಾರೆ. ಸ್ಟಿಲ್ ಇಷ್ಟೆಲ್ಲ ಆದ್ರೂ ಕೂಡ ಗಿಲ್ಲಿ ಮತ್ತೆ ಅದೇ ಕಾವು 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 ಅಂತ ಹೇಳಿ ಕಾವ್ಯ ಹಿಂದೆನೆ ಹೋಗೋದೇನಿದೆ ಸ್ವಲ್ಪ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ಬೇಕು ಗಿಲ್ಲಿ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಗಿಲ್ಲಿಗೆ ಕಾವ್ಯಳ ಅವಶ್ಯಕತೆ ಅಷ್ಟೊಂದು ಇದೆಯಾ ಬಿಗ್ ಬಾಸ್ ಮನೆಯಲ್ಲಿ? ನನ್ನ ಪ್ರಕಾರ ಅಂತೂ ಇಲ್ಲ. ಸೊ ಗಿಲ್ಲಿ ಇಲ್ಲಿ ಓಕೆ, ಏನು ಇಬ್ರು ಜಗಳ ಆಡ್ಕೊಂಡು ದೂರನೇ ಆಗ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ಒಂದ್ ಸ್ವಲ್ಪ ಅವರು ಆ ರೀತಿಯಾಗಿ ರಿಯಾಕ್ಟ್ ಮಾಡುವಾಗ ಸ್ವಲ್ಪ ಅವರನ್ನ ದೂರ ಇಟ್ಟರೆ ಆ ಸಮಯದಲ್ಲಿ ಅವ್ರಿಗೆ ಬೆಲೆನಾದ್ರೂ ಅರ್ಥ ಆಗತ್ತೆ. ಬಟ್ ಗಿಲ್ಲಿ ಇಲ್ಲಿ ತನ್ನ ಬೆಲೆನ ತಾನೇ ಡೌನ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಅನಿಸ್ತು. ಸೊ ಈ ವಿಷಯವನ್ನ ಇವಾಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಲೈವ್ ಅಪ್ಡೇಟ್ ಅಲ್ಲಿ ಇವಾಗ ಬೆಳಿಗ್ಗೆ ಆದಂತಹ ಸಮಯದಲ್ಲೂ ಕೂಡ ಅಷ್ಟೇನೆ, ಬೆಳಿಗ್ಗೆ ಕೂಡ ಕಾವ್ಯ ಹಾಗೇನೆ ಗಿಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ. ಮೋಸ್ಟ್ಲಿ ಅಲ್ಲಿ ಕಾವ್ಯ ಅವ್ರು ಮೊದಲು ಕೂತ್ಕೊಂಡಿರ್ತಾರೆ, ನಂತರ ಗಿಲ್ಲಿ ಅವ್ರು ಬಂದು ಕೂತ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಸ್ಟಿಲ್ ಇಬ್ರು ಕೂಡ ಮಾತಾಡ್ತಾ ಇಲ್ಲ. ಕಾವ್ಯ ಅವರಂತೂ ಸಿಕ್ಕಾಪಟ್ಟೆ ಸ್ಯಾಡ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ರು ಕೂಡ ಮಾತಾಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಕಾವ್ಯ ಅಲ್ಲಿಂದ ಎದ್ದು ಹೋಗ್ತಾರೆ ಕೂಡ, ಏನು ಕೂಡ ಮಾತಾಡದೆ ಅಲ್ಲಿಂದ ಎದ್ದು ಹೋಗ್ತಾರೆ. ಇದಷ್ಟೇ ಅಲ್ಲದೆ ವೇಕಪ್ ಸಾಂಗ್ ಬೇರೆ ಹಾಕಿರ್ತಾರೆ. ವೇಕಪ್ ಸಾಂಗ್ ಹಾಕಿದಾಗ ಕೂಡ ಗಿಲ್ಲಿ ಅಟ್ಲೀಸ್ಟ್ ತನ್ನ ಪಾಟಿಗೆ ತಾನು ಒಬ್ಬನೇ ಆದ್ರೂ ಏನಾದ್ರೂ ಒಂದು ಡ್ಯಾನ್ಸ್ ಮಾಡಿ ಸಖತ್ ಖುಷಿಯಾಗಿರ್ತಾ ಇದ್ದ. ಬಟ್ ವೇಕಪ್ ಸಾಂಗ್ ಬಂದಾಗ ಕೂಡ ಗಿಲ್ಲಿ ಸಖತ್ ಡಲ್ ಆಗಿದ್ದಾನೆ. ಹಾಗೇನೆ ಕಾವ್ಯ ಮತ್ತು ಗಿಲ್ಲಿ ಇವರಿಬ್ಬರ ನಡುವೆ ಆಗಿರುವಂತಹ ಮನಸ್ತಾಪ ಏನಿದೆ ಸ್ವಲ್ಪ ದೊಡ್ಡದಾಗಿ ಆಗಿರೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಗಿಲ್ಲಿ ಕೆಲವೊಂದಿಷ್ಟು ವಿಷಯಗಳಲ್ಲಿ ತಪ್ಪು ಮಾಡ್ಕೊಳ್ತಾನೆ. ಇವಾಗ ನೈಟ್ ಸಮಯದಲ್ಲಿ ನಿದ್ದೆ ಬಂದಿರುವ ಸಮಯದಲ್ಲಿ ಯಾರಾದ್ರು ಬಂದು ಕಿರಿಕಿರಿ ಮಾಡಿದ್ರೆ ಅವ್ರು ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ಕೆಲವೊಂದ್ಸಲ ಸಿಟ್ಟು ಬಂದೇ ಬರುತ್ತೆ. ಸೊ ಆಬ್ವಿಯಸ್ಲಿ ಕಾವ್ಯ ಅವ್ರಿಗೂ ಕೂಡ ಹಂಗಾಗಿದೆ. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಕಾವ್ಯ ಅವರು ಪದೇ ಪದೇ ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇರಿಟೇಟ್ ಮಾಡಬೇಡ, ಪದೇ ಪದೇ ಆ ರೀತಿಯಾಗಿ ಮಾಡಬೇಡ ಅಂತ ಹೇಳಿ. ಹಾಗೇನೆ ನಿನ್ನೆ ಸಂಡೇ ಎಪಿಸೋಡ್ ಅಲ್ಲಿ ಕೂಡ ಅಷ್ಟೆಲ್ಲ ಹೇಳಿದ್ಮೇಲೂ ಆ ರೀತಿಯಾಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಗಿಲ್ಲಿ ಕಾವ್ಯ ಹಿಂದೆನೆ ಹೋಗೋದೇನಿದೆ ಒಂದು ರೀತಿಯಾಗಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಕಡಿಮೆ ಮಾಡ್ಕೊಂಡಂಗೆ. ಇದನ್ನ ಗಿಲ್ಲಿಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು, ಆವಾಗ ಕಾವ್ಯಗೆ ಗಿಲ್ಲಿಯ ಬೆಲೆ ಗೊತ್ತಾಗತ್ತೆ ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಸೊ ಇದು ಮೊದಲನೇ ಅಪ್ಡೇಟ್. ಸ್ಟಿಲ್ ಈಗಲೂ ಕೂಡ ಅವರಿಬ್ರು ಮಾತಾಡ್ತಾ ಇಲ್ಲ, ಯಾವಾಗ ಮಾತಾಡ್ತಾರೋ ಗೊತ್ತಿಲ್ಲ. ಸೊ ಒಟ್ಟಾರೆಗೆ ಇವರಿಬ್ರಂತೂ ಸ್ವಲ್ಪನಾದ್ರೂ ದೂರ ಆಗಿದ್ದಾರೆ. ಮತ್ತೆ ಗಿಲ್ಲಿ ಸಖತ್ ಬೇಜಾರ್ ಮಾಡ್ಕೊಂಡಿರೋದು ಕೂಡ ಅವರು ಸಾಂಗ್ ಹಾಕಿದಾಗ ಕೂಡ ಡ್ಯಾನ್ಸ್ ಮಾಡದೇ ಇರೋದ್ರಲ್ಲೇನೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಸಾಂಗ್ ಅನ್ನ ಒಂದ್ಸಲ ಹಾಕಿಲ್ಲ, 2 ಸಲ ಹಾಕಿಲ್ಲ, ಬರೋಬ್ಬರಿ 3 ಸಲ ಹಾಕಿದ್ದಾರೆ. ಯಾರ ಸಲುವಾಗಿ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರ ಸಲುವಾಗಿ. ಹೌದು, ಅಶ್ವಿನಿ ಗೌಡ ಅವರು ಎದ್ದಿರ್ಲಿಲ್ಲ ಒಂದ್ಸಲ ಸಾಂಗ್ ಹಾಕಿದಾಗ, ಮತ್ತೆ ರಿಪೀಟ್ ಮಾಡಿ ಹಾಕ್ತಾರೆ, ಆಗ್ಲೂ ಕೂಡ ಎದ್ದಿರ್ಲಿಲ್ಲ, ಮತ್ತೆ ಹಾಕ್ತಾರೆ, ಆಗ್ಲೂ ಕೂಡ ಎದ್ದಿರೋದಿಲ್ಲ. ಸೊ ಆ ಸಮಯದಲ್ಲಿ ಅವರಿಗೆ ವಾರ್ನಿಂಗ್ ಅನ್ನ ಕೂಡ ಮಾಡ್ತಾರೆ ಹೇಳ್ಬೇಕು ಅಂತ ಹೇಳಿ. ಅದಾದ ನಂತರ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಹಾಗೇನೆ ವಾಶ್ರೂಮ್ ಏರಿಯಾ ಇದೆಯಲ್ವಾ, ಸೊ ಆ ಏರಿಯಾಗೆ ಹೋಗಿ ಬರುವಾಗ ಅಲ್ಲಿ ಮತ್ತೆ ಮೈಕ್ ಅನ್ನ ಮರೆತು ಬಂದಿರ್ತಾರೆ. ಸೊ ಆ ಸಮಯದಲ್ಲಿ ಮತ್ತೆ ವಾರ್ನಿಂಗ್ ಅನ್ನ ಕೊಡ್ತಾರೆ. ಸೊ ಈ ರೀತಿಯಾಗಿ ಪದೇ ಪದೇ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿ ವಾರ್ನಿಂಗ್ಗಳು ಬರ್ತಾ ಇದಾವೆ. ಅವರು ಜಾನ್ವಿ ಅವರು ಎಲಿಮಿನೇಟ್ ಆಗಿದ್ದೆ ಸಿಕ್ಕಾಪಟ್ಟೆ ಚಿಂತೆಯಲ್ಲಿ ಮುಳುಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಜಾನ್ವಿ ಅವರು ಎಲಿಮಿನೇಷನ್ ಆಗ್ತಾ ಇದ್ದಾಗನೇ ಇವರಿಗೆ ತಮ್ಮ ಒಂದು ಬೆಸ್ಟ್ ಫ್ರೆಂಡ್ ಮಿಸ್ ಆದ ರೀತಿ ಆಗ್ತಾ ಇದೆ ಮತ್ತೆ ಅವರಿಗೆ ಅವ್ರು ಏನೇ ಮಾಡ್ತಾ ಇದ್ರು, ಅಶ್ವಿನಿ ಗೌಡ ಏನೇ ಮಾಡ್ತಾ ಇದ್ರು ಅವ್ರಿಗೊಬ್ರು ಬ್ಯಾಕಪ್ ಇರ್ತಾ ಇದ್ರು, ಒಬ್ಬರಾದ್ರೂ ಸಪೋರ್ಟ್ ಮಾಡೋರು ಇರ್ತಾ ಇದ್ರು. ಬಟ್ ಈ ಸಲ ಆ ರೀತಿಯಾಗಿ ಯಾರು ಇಲ್ಲ. ಇವಾಗೇನಾದ್ರೂ ಅಶ್ವಿನಿ ಗೌಡ ಅವರು ಮೊದಲನೇ ರೀತಿನೇ ಜೋರಾಗಿ ಜಗಳ ಮಾಡ್ಕೊಂಡ್ರೆ ಸಮಾಧಾನ ಮಾಡೋಕೆ ಒಂದು ಸ್ವಲ್ಪ ಮಟ್ಟಿಗೆ ಯಾರಾದರೂ ಬರ್ತಾರೆ. ಬಟ್ ಜಾನ್ವಿ ಅವ್ರ ರೀತಿ ಅಶ್ವಿನಿ ಅವರನ್ನ ಬ್ಯಾಕಪ್ ಮಾಡ್ಕೊಳ್ಳೋದಕ್ಕೆ, ಅವ್ರು ಮಾಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡೋದಕ್ಕೆ ಯಾರು ಕೂಡ ಬರೋದಿಲ್ಲ ಅನ್ನೋದು ಅಶ್ವಿನಿ ಗೌಡ ಅವ್ರಿಗೂ ಕೂಡ ಅರ್ಥ ಆಗಿದೆ. ಸೊ ಹೀಗಾಗಿ ಸ್ವಲ್ಪ ಅದೇ ಚಿಂತೆಯಲ್ಲಿದ್ದಾರಾ ಅಥವಾ ನಿನ್ನೆ ಎಲಿಮಿನೇಷನ್ ಆಗಿದ್ದಕ್ಕೆ ಮಲಗೋದಕ್ಕೆ ಸ್ವಲ್ಪ ಅದೇ ಯೋಚನೆ ಮಾಡಿ ಮಲಗೋದಕ್ಕೆ ಲೇಟ್ ಆಯ್ತೋ ಗೊತ್ತಿಲ್ಲ. ಒಟ್ಟಾರೆಗೆ ಬೆಳಿಗ್ಗೆ ಅಂತೂ ಹೇಳ್ತಾ ಇರಲಿಲ್ಲ. ಬಿಗ್ ಬಾಸ್ನಿಂದ ಪದೇ ಸಾಂಗ್ ಅನ್ನ ಹಾಕ್ಸ್ಕೊಂಡಿದ್ದಾರೆ, ಸ್ಟಿಲ್ ಎದ್ದಿಲ್ಲ. ನಂತರ ವಾರ್ನಿಂಗ್ ಮಾಡಿ ಅವರು ಹೇಳ್ತಾರೆ. ಆಮೇಲೆ ವಾಶ್ರೂಮ್ಗೆ ಹೋಗಿ ಅಲ್ಲೂ ಕೂಡ ಮೈಕನ್ನು ಮರ್ತು ಬರ್ತಾರೆ. ಸೊ ಅಲ್ಲೂ ಕೂಡ ಮತ್ತೆ ವಾರ್ನಿಂಗ್ ಬಂದಿದೆ. ಸೊ ಸಾಕಷ್ಟು ತಪ್ಪುಗಳನ್ನಂತೂ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಕಾವ್ಯ ಅವರು ಗಿಲ್ಲಿ ಅವ್ರ ಜೊತೆ ಸ್ವಲ್ಪ ಮನಸ್ತಾಪ ಮಾಡ್ಕೊಂಡೇನೋ ಆಯ್ತು. ಬಟ್ ಇವಾಗ ಕಾವ್ಯ ಅವರು ಸ್ವಲ್ಪ ಖುಷಿಯಾಗಿನೇ ಇದ್ದಾರೆ.
ಬಟ್ ಧನುಷ್ ಅವರ ಜೊತೆ. ಹೌದು, ಧನುಷ್ ಅವರ ಜೊತೆ ಅಂದ್ರೆ ಈ ವಾರ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರ ಜೊತೆ ಮತ್ತೆ ಹೊಸದಾಗಿ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಬುಜ್ಜಿ ಇವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಆರಾಮಾಗಿ ಖುಷಿಯಾಗಿನೇ ಇದ್ದಾರೆ. ಇನ್ನೊಂದೆಡೆ ಗಿಲ್ಲಿ ಮಾತ್ರ ಸ್ವಲ್ಪ ಡಲ್ ಆಗಿದ್ದ. ಸೊ ಆತ ಕೂಡ ಇದರಿಂದ ಹೊರಗಡೆ ಬಂದು ಗಿಲ್ಲಿ ಕಾವ್ಯಾಳನ್ನ ಸ್ವಲ್ಪ ಎಲ್ಲಿ ಇಡಬೇಕೋ ಅಲ್ಲೇನೆ ಇಟ್ರೆ ಗಿಲ್ಲಿ ಟಾಪ್ ಅಲ್ಲಿ ಇರ್ತಾನೆ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು, ಅದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯಾಗಿ ನಿಮಗೆ ರೆಗ್ಯುಲರ್ ಆಗಿ ಲೈವ್ ಅಪ್ಡೇಟ್ಗಳು ಬೇಕೋ ಬೇಡವೋ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದೇ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.